ನಾನು ಹುಟ್ಟಿ ಬೆಳೆದಂತಕ್ಕಂಥ ವಾತಾವರಣನೂ ಅಷ್ಟೇ, ಇಟ್ ವಾಸ್ ನಾಟ್ ದಟ್ ಗ್ರೇಟ್. ಬಟ್ ಟ್ಯಾರೋ ಅಂತ ಬಂದಾಗ ಅದೇ ಲೈಕ್ ನೋ, ಇಟ್ಸ್ ಜಸ್ಟ್ ಫೇಕ್. ಕಾರ್ಡ್ಸ್ ಹೇಗೆ ನಮ್ಗೆ ಭವಿಷ್ಯ ಹೇಳ್ಬಿಡುತ್ತೆ, ಅದ್ ಹೇಗೆ ನಮ್ ಎನರ್ಜಿ ಸ್ಪೀಕ್ ಮಾಡ್ಕೊಂಡ್ರೆ ವಿ ಹ್ಯಾಡ್ ಲಾಟ್ ಆಫ್ ಕಾಂಟ್ರವರ್ಸೀಸ್ ಅಂಡ್ ತುಂಬಾನೇ ಆಗ್ತಾ ಇತ್ತು. ಟ್ಯಾರೋ ಕಾರ್ಡ್ಸ್ ನ ಹೀಗೆ ಓದ್ಬೇಕು ಅಂತ ದೇರ್ ಇಸ್ ನೋ ಸಚ್ ರೂಲ್ಸ್. ಈ ಸಾಲ್ಟ್ ವಾಟರ್ ಬಾತ್ ಅನ್ನೋದು ಇವಾಗಿನ ಒಂದು ಟ್ರೆಡಿಷನ್ ಅಲ್ವೇ ಅಲ್ಲ. ಅಂಡ್ ಇಫ್ ಯು ಹ್ಯಾವ್ ಅ ಕೆಪಬಿಲಿಟಿ ಟು ಕಂಟ್ರೋಲ್ ಯುವರ್ ಬ್ರೆತ್ ಅಲ್ಲ, ಯು ಕ್ಯಾನ್ ಕಂಟ್ರೋಲ್ ಎನಿಥಿಂಗ್ ಇನ್ ಲೈಫ್. ಲೈಫ್ ನಲ್ಲಿ ಗುರು ಮತ್ತೆ ಗುರಿ ಇರಬೇಕು ಅಂತ ಹೇಳ್ತಾರೆ. ವೆಲ್ಕಮ್ ಟು ದ ವಿಶ್ವಾಸ್ ಕಾಮತ್ ಶೋ. ದಿಸ್ ಇಸ್ ಆಲ್ ಅಬೌಟ್ ಡಿಸ್ಕವರಿಂಗ್ ಲೈಫ್. ನನ್ನ ವ್ಯೂವರ್ಸ್ಗೆ, ನನ್ನ ಸಬ್ಸ್ಕ್ರೈಬರ್ಸ್ಗೆ ನಾನು ಹೇಳೋದಿಷ್ಟೇ, ಜೀವನದಲ್ಲಿ ಎಷ್ಟೋ ಕಷ್ಟ ಬರುತ್ತೆ ನಿಜ. ಆದ್ರೆ ನಾವು ಗುರಿ ಅಂತ ಏನ್ ಇಟ್ಕೊಂಡಿರ್ತೀವಿ ಅಥವಾ ಗುರು ಯಾರಿರ್ತಾರೆ ಅವ್ರು ನಮ್ಮನ್ನ ಗೈಡ್ ಮಾಡ್ತಾರಂತ ಹೇಳಿದ್ರೆ ಯಾವುದಕ್ಕೂ ಕೂಡ ಸಂಕೋಚ ಪಡ್ಬೇಕಂತಿಲ್ಲ. ಅಂಡ್ ಇವತ್ತು ನನ್ನ ಜೊತೆ ಒಬ್ರು ಎಕ್ಸ್ಪರ್ಟ್, ಒಬ್ರು ಸೆಲೆಬ್ರೇಟೆಡ್ ಟ್ಯಾರೋ ರೀಡರ್ ಇದ್ದಾರೆ. ಸುಮಾರು 5,000ಕ್ಕೂ ಹೆಚ್ಚು ಜನರ ಜೀವನವನ್ನ ಸರಿಯಾದ ಮಾರ್ಗದಲ್ಲಿ ಮಾರ್ಗದರ್ಶನವನ್ನ ಕೊಡ್ತಾ ಅವ್ರಿಗೆ ಸರಿಯಾದ ದಾರಿಯನ್ನು ತೋರಿಸಿದ್ದಾರೆ. ಶಿ ಇಸ್ ನನ್ ಅದರ್ ದ್ಯಾನ್ ಸೆಲೆಬ್ರೇಟೆಡ್ ಟ್ಯಾರೋ ರೀಡರ್, ನ್ಯೂಮರಾಲಜಿಸ್ಟ್, ಅಕಾಶಿಕ್ ರೀಡರ್ ಆಗಿರುವಂತ ರಮ್ಯಾ ಸುಲೇಖ ಅವರು. ರಮ್ಯಾ ಅವರೇ, ನಮಸ್ಕಾರ. ವೆಲ್ಕಮ್ ಟು ದ ವಿಶ್ವಾಸ್ ಕಾಮತ್ ಶೋ. Thank you so much, sir, for having me. Wonderful. So first of all, let me ask you this. ನೀವು ಟ್ಯಾರೋ ರೀಡಿಂಗ್ ನ ಆಕ್ಸಿಡೆಂಟಲ್ ಆಗಿ ಶುರು ಮಾಡಿದ್ದ, ಅಂದ್ರೆ ಯಾರೋ ವರ್ಕಿಂಗ್ ಪ್ರೊಫೆಷನಲ್ ನಿಜ, ಅದ್ರ ಮಧ್ಯದಲ್ಲಿ ಈಗ ಟ್ಯಾರೋ ರೀಡಿಂಗ್ ಮಾಡ್ತಾ ಇದ್ದೀರಾ. ಹೇಗ್ ಶುರು ಮಾಡಿದ್ರಿ ಈ ಜರ್ನಿಯನ್ನ? ಮೈ ಜರ್ನಿ ಹೇಳಬೇಕು ಅಂದ್ರೆ ಅಟ್ ಸಮ್ ಪಾಯಿಂಟ್ ಆಫ್ ಟೈಮ್ಸ್, ಈವನ್ ಐ ಆಮ್ ಅ ವರ್ಕಿಂಗ್ ಪ್ರೊಫೆಷನಲ್. ನಾನು ಎಲ್ಲರಂತೆ IT ಫೀಲ್ಡ್ ಅಲ್ಲಿ ನಾರ್ಮಲ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಸೇಮ್ ಓಲ್ಡ್ ರೊಟೀನ್. ಸೊ ಮಾರ್ನಿಂಗ್ ಹೋಗಿ ಅಂಡ್ ಈವ್ನಿಂಗ್ ಮನೆಗೆ ಬಂದೋದು ಅಂಡ್ ದಟ್ಸ್ ಇಟ್. ದಟ್ ವಾಸ್ ಮೈ ಹೋಲ್ ಲೈಫ್. ನನ್ಗೆ ಒಮ್ಮೊಮ್ಮೆ ಅನ್ನಿಸ್ತಾ ಇತ್ತು, all these things that I'm doing, it's not adding value to my life or anyone's life. So ನನಗೆ ಹೇಗಪ್ಪ ಅಂದ್ರೆ, I wanted to do something, ಏನಾದ್ರು ಅಚೀವ್ ಮಾಡಬೇಕು. ಐ ಹ್ಯಾವ್ ಟು ಸ್ಟ್ಯಾಂಡ್ ಔಟ್ ಆಫ್ ದ ಕ್ರೌಡ್. ಬಿಕಾಸ್ ನಾನು ಹುಟ್ಟಿ ಬೆಳೆದಂತಕ್ಕಂಥ ವಾತಾವರಣನೂ ಅಷ್ಟೇ, ಇಟ್ ವಾಸ್ ನಾಟ್ ದಟ್ ಗ್ರೇಟ್. ಸೊ ನನಗೇನಪ್ಪ ಅಂದ್ರೆ ಇದನ್ನೆಲ್ಲ ನೋಡಿ ಐ ಹ್ಯಾಡ್ ದಿಸ್ ಮೈಂಡ್, ಲೈಕ್ ಇಟ್ಸ್ ತುಂಬಾ ಚಿಕ್ಕ ವಯಸ್ಸಿಂದಾನು ನನಗೆ ಐ ಹ್ಯಾಡ್ ದಿಸ್ ಗ್ರೋತ್ ಮೈಂಡ್ ಸೆಟ್. ಇಲ್ಲ, ಯಾರು ಏನೇ ಆಗ್ಲಿ, ಯಾರೇನೇ ಸಪೋರ್ಟ್ ಮಾಡ್ಲಿ ಬಿಡ್ಲಿ, ಐ ಹ್ಯಾವ್ ಟು ರೀಚ್ ದೇರ್ ಅನ್ನೋದೊಂದು ಗೋಲ್ ಇದ್ದೇ ಇತ್ತು. ಬಟ್ ಐ ಡಿಡ್ ನೋ ಹೌ ಟು ಬಿಗಿನ್. ಬಟ್ ಲಕಿಲಿ ಹೇಳಬೇಕು ಅಂದ್ರೆ, ಎಷ್ಟೋ ಜನ ಹೇಳ್ತಾರೆ ಕುಂಡ್ಲಿನಲ್ಲಿ ರಾಹುಕೇತು ಚೆನ್ನಾಗಿದ್ರೆ ಎಲ್ಲ ದೇ ಕ್ಯಾನ್ ಚೇಂಜ್ ಒನ್ಸ್ ಲೈಫ್ ಅಂತ. ಸೊ ಲಕಿಲಿ ನನಗೆ ಕೇತು ಮಹಾದಶ ಸ್ಟಾರ್ಟ್ ಆದಾಗ, ಅಂಡ್ ಸಿನ್ಸ್ ಮೈ ಕೇತು ಇಸ್ ಇನ್ ವೆರಿ ಗುಡ್ ಪೊಸಿಷನ್, ದಟ್ ಈಸ್ ವೆನ್ ಐ ಸ್ಟಾರ್ಟೆಡ್ ಅಟ್ರಾಕ್ಟಿಂಗ್ ನಾಲೆಡ್ಜ್. ಬಿಕಾಸ್ ಎಷ್ಟೋ ಜನಕ್ಕೆ ಯೂಶಲಿ ಗೊತ್ತಿರುತ್ತೆ, ಕೇತು ಅಂದ್ರೆ ಸಾಕು ಭಯ ಪಡ್ತಾರೆ. ಬಟ್ ಆಲ್ಸೋ ಕೇತು ಇಸ್ ಅ ಪ್ಲಾನೆಟ್ ಆಫ್ ನಾಲೆಡ್ಜ್. ಸೊ ಆ ನಾಲೆಡ್ಜ್ ಅದು ಪ್ರಾಪರ್ ಪೊಸಿಷನ್ ಅಲ್ಲಿ ಇದ್ದಾಗ ಅಂಡ್ ಆ ಪ್ಲಾನೆಟ್ ಆಕ್ಟಿವೇಟ್ ಆದಾಗ, ಲೈಕ್ ನೋವೇರ್ ಜಸ್ಟ್ ಅಟ್ರಾಕ್ಟ್ ಆಗುತ್ತೆ. ಸೊ ಸೇಮ್ ಥಿಂಗ್ ನನ್ನ ಜರ್ನಿ ಸಹ ನನ್ಗೆ ಹಂಗೆ ಸ್ಟಾರ್ಟ್ ಆಗಿದ್ದು. ಅಂಡ್ ಹೇಳ್ಬೇಕು ಅಂದ್ರೆ ಐ ವಾಸ್ ಮೋರ್ ಇನ್ ಟು ವೇದಿಕ್. ಸೊ ವೇದಿಕ್ ಕಲಿಬೇಕು ಅಂತ, ಬಟ್ ಹೇಗೋ ಗೊತ್ತಿಲ್ಲ, ಐ ಜಸ್ಟ್ ಶಿಫ್ಟೆಡ್ ಮೈ ಥಿಂಗ್ ಟು ಟ್ಯಾರೋ. ಓಕೆ. ಸೊ ದೋಸ್ ಕಾರ್ಡ್ಸ್ ನಂಗೆ ಪ್ರತಿನಿತ್ಯನೂ ಐ ವಾಸ್ ವಾಚಿಂಗ್ ವಿಡಿಯೋಸ್ ಆನ್ ಯೂಟ್ಯೂಬ್. ಎಲ್ಲರೂ ಟ್ಯಾರೋ ರೀಡಿಂಗ್ ಮಾಡ್ತಾ ಇದ್ದಾರೆ. ಐ ಯೂಸ್ ಟು ಗೆಟ್ ಫ್ಯಾಸಿನೇಟೆಡ್. ಅದು ನಿಜವಾಗ್ಲೂ ವರ್ಕ್ ಆಗುತ್ತೆ. ಬಿಕಾಸ್ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ವಿ ಬಿಲೀವ್ ವೇದಿಕ್ ವಿ ದ ಕೋರ್, ರೈಟ್? ಬಟ್ ಟ್ಯಾರೋ ಅಂತ ಬಂದಾಗ ಅದೇ ಲೈಕ್ ನೋ, ಇಟ್ಸ್ ಜಸ್ಟ್ ಫೇಕ್. ಕಾರ್ಡ್ಸ್ ಹೇಗೆ ನಮ್ಗೆ ಭವಿಷ್ಯ ಹೇಳ್ಬಿಡುತ್ತೆ, ಅದ್ ಹೇಗೆ ನಮ್ ಎನರ್ಜಿ ಸ್ಪೀಕ್ ಮಾಡ್ಕೊಂಡ್ರೆ ವಿ ಹ್ಯಾಡ್ ಲಾಟ್ ಆಫ್ ಕಾಂಟ್ರವರ್ಸೀಸ್ ಅಂಡ್ ತುಂಬಾನೇ ಆಗ್ತಾ ಇತ್ತು. ಸೊ ಐ ಟುಕ್ ಇಟ್ ಆಸ್ ಅ ಚಾಲೆಂಜ್. ಸೊ ಇಲ್ಲ, ನಾನು ಟ್ಯಾರೋ ಕಾರ್ಡ್ಸ್ನೇ ಮಾಡ್ತೀನಿ. ಸೊ ಇವನ್ ಐ ವಾಸ್ ಇನ್ ಟು ವೇದಿಕ್, ನನ್ಗೆ ಅದೊಂದು ಇನ್ಕ್ಲಿನೇಷನ್ ತರ. ಸೊ ಐ ವಾಂಟೆಡ್ ಟು ಎಕ್ಸ್ಪ್ಲೋರ್ ವಾಟ್ ಇಟ್ ಇಸ್. ಎನರ್ಜಿ ನಿಜವಾಗ್ಲೂ ಇದೆಯಾ? ಬಿಕಾಸ್ ಇದು ಎನರ್ಜಿ ಅನ್ನೋದು ನಾವು ಕಂಡಿಡ್ದಿದಲ್ಲ. ಇವನ್ ಐನ್ಸ್ಟೈನ್ ನೋ ದಟ್ E is equal to mc². So even he knows, like even Nikola Tesla has told that every atom, molecule, they vibrate at some energy. So this fascinated me. I was like sitting whole day and doing research about the energy nijwaglu exist agata anta.
So then, one day when tarot cards was also like, the basic principle is energy basis. So I got it, but ನನಗೆ ಟ್ಯಾರೋ ರೀಡಿಂಗ್ ಏನು ಅಂತಾನೆ ಗೊತ್ತಿಲ್ಲ. ಐ ಜಸ್ಟ್ ಗಾಟ್ ದ ಕಾರ್ಡ್ಸ್, ಬಟ್ ಐ ವಾಸ್ ಲೈಕ್, ಇದು ಓದೋದು ಹೇಗೆ, ಹೌ ಡು ಐ ಅಟ್ಯೂನ್ ಟು ದೋಸ್ ಕಾರ್ಡ್ಸ್? ಐ ಡಿಂಟ್ ನ್ಯೂ ಎನಿಥಿಂಗ್ ಅಬೌಟ್ ಇಟ್. ಸೊ ನಾನೇನ್ ಮಾಡಿದೆ, ಇಲ್ಲ ಇದು ಗುರುಗಳಿಂದಾನೇ ನಾನು ಇದನ್ನ ಅಟ್ಯೂನ್ಮೆಂಟ್ ಮಾಡ್ಕೋಬೇಕು ಅಂತ ಐ ಸ್ಟಾರ್ಟೆಡ್ ಸರ್ಚಿಂಗ್ ಫಾರ್ ಅ ಗುರು. ಲಕಿಲಿ ಒಂದು ಮ್ಯಾಂಗ್ಳೂರಿಂದಾನೆ ಐ ಗಾಟ್ ಅ ಗುರು, ಅಂಡ್ ಅವ್ರು ನನಗೆ ಹೇಳ್ಕೊಟ್ರು ಯಾವ ತರ ಮಾಡ್ಬೇಕು ಅಂತ. ಬಟ್ ದಟ್ ವಾಸಂಟ್ ಸಫಿಶಿಯಂಟ್ ಎನಫ್ ಅಂತ ನನ್ಗೆ ಅನ್ಸ್ತು. ಬಿಕಾಸ್ ಟ್ಯಾರೋ ಕಾರ್ಡ್ಸ್ ನ ಹೀಗೆ ಓದ್ಬೇಕು ಅಂತ ದೇರ್ ಇಸ್ ನೋ ಸಚ್ ರೂಲ್ಸ್. ಒಬ್ರು ಒಂದೊಂದ್ ತರ ದೇ ಡಿಫೈನ್ ಇಟ್. ದೆನ್ ವೆನ್ ಐ ಸ್ಟಾರ್ಟೆಡ್ ಸೀಯಿಂಗ್ ಯೂಟ್ಯೂಬ್ ಚಾನಲ್ಸ್ ಆಗಿರೋ ಬೇರೆಯವರು ಹೇಗೆ ಓದ್ತಾರೆ ಟ್ಯಾರೋ ಅಂತ ನೋಡಿದ್ರೆ ಎವ್ರಿ ಒನ್ ಹ್ಯಾಡ್ ಡಿಫರೆಂಟ್ ಸ್ಟೈಲ್. ಸೊ ದಟ್ ಇಸ್ ವೆನ್ ನನಗೆ ಕನ್ಫ್ಯೂಸ್ ಆಯ್ತು, ಇಲ್ಲ ದಿಸ್ ಇಸ್ ಸಮಥಿಂಗ್ ಡೀಪರ್. ನಾವೇನು ಸರ್ಫೇಸ್ ಲೆವೆಲ್ ಅಲ್ಲಿ ಟ್ಯಾರೋ ಕಾರ್ಡ್ಸ್ ಅಂತ ನೋಡ್ತೀವಿ, ದಟ್ ಇಸ್ ನಾಟ್ ಜಸ್ಟ್ ಇಟ್. ದೇರ್ ಇಸ್ ಸಮಥಿಂಗ್ ಡೀಪರ್ ಮೀನಿಂಗ್ ಟು ಇಟ್. ಕೆಲವ್ರು ಹೇಳ್ತಾರೆ ನ್ಯೂಮರಾಲಜಿ ಸಹ ಎಂಬೇಡ್ ಮಾಡಬಹುದು ಟ್ಯಾರೋನಲ್ಲಿ, ಅಂಡ್ ವೇದಿಕ್ ನ ಸಹ ಎಂಬೇಡ್ ಮಾಡಬಹುದು. ವಿ ಕ್ಯಾನ್ ಆಲ್ಸೋ ರೆಫರ್ ಈಚ್ ಕಾರ್ಡ್ ಟು ಒನ್ ಪ್ಲಾನೆಟ್. ಸೊ ಅದನ್ನ ನಾವು ಆಸ್ಟ್ರೋ ಟ್ಯಾರೋ ಅಂತ ಸಹ ಕರಿತೀವಿ, ಅಂಡ್ ದಟ್ ಈಸ್ ಅ ಸಪರೇಟ್ ಟಾಪಿಕ್, ವೆರಿ ಲೆಂತಿ ಟಾಪಿಕ್. ಸೊ ಇದೆಲ್ಲ ನೋಡಿದಾಗ ಐ ಫೆಲ್ಟ್ ದಟ್ ಟ್ಯಾರೋ ಇಸ್ ನಥಿಂಗ್ ಲೈಕ್ ಬೇರೆ ಒಂದು ವೆಸ್ಟರ್ನ್ ಇಂದ ಬಂದಿದೆ, ಇದು ನಮ್ ಕಲ್ಚರ್ ರಿಲೇಟೆಡ್ ಅಲ್ಲ ಅಂತ ನನ್ಗೇನು ಡಿಫ್ರೆನ್ಸ್ ಅನ್ಸಿಲ್ಲ ಬೇಸಿಕ್ಲಿ. ಸೊ ಐ ಸ್ಟಾರ್ಟೆಡ್ ಎಕ್ಸ್ಪ್ಲೋರಿಂಗ್ ಡಿಫ್ರೆಂಟ್ ಡೆಕ್ಸ್. ಇವಾಗ ಫಾರ್ ಬಿಗಿನರ್ಸ್ ಹೇಳ್ಬೇಕು ಅಂದ್ರೆ, ಸುಮ್ನೆ ಕಾರ್ಡ್ ತಗೊಂಡ್ಬಿಟ್ರೆ ದೇ ಕೆನಾಟ್ ರೀಡ್, ಬಿಕಾಸ್ ಅದ್ರಲ್ಲಿ ಒಂದಲ್ಲ ಎರಡಲ್ಲ, ದೇರ್ ಆರ್ 20 to 25 ಮೀನಿಂಗ್ಸ್ ಇನ್ ಅ ಸಿಂಗಲ್ ಕಾರ್ಡ್. ಸೊ 78 ಕಾರ್ಡ್ಸ್ ನ ನೆನ್ಪಿಟ್ಕೋಬೇಕು ವಿತ್ ನ್ಯೂಮರಾಲಜಿ, ಆಸ್ಟ್ರಾಲಜಿ. ಇಟ್ಸ್ ನಾಟ್ ಅನ್ ಈಸಿ ಥಿಂಗ್. ಸೊ ಪ್ರಿಡಿಕ್ಷನ್ಸ್ ಅಕ್ಯುರೇಟ್ ಆಗಿ ಬರಬೇಕು ಅಂತಂದ್ರೆ ಯು ನೀಡ್ ಟು ನೋ ದ ಎಂಟೈರ್ ಥಿಂಗ್, ಲೈಕ್ ಆಸ್ಟ್ರೋ, ನ್ಯೂಮರಾಲಜಿ ಎಲ್ಲ ಎಂಬೇಡ್ ಮಾಡಿದಾಗ ಇಸ್ ವೆನ್ ಯು ಗೆಟ್ ಅ ಪ್ರಾಪರ್ ರೀಡಿಂಗ್ ಫಾರ್ ಅ ಕ್ಲೈಂಟ್. So that output I wanted. So that is why I started exploring tarot cards in depth, and it's God's blessings, I would say. So I have explored a lot in tarot. ಸೊ ಗುರು ಅಂಡ್ ಗುರಿ ಅಂತ ನಾನೇನ್ ಮೊದಲು ಹೇಳಿದ್ದೆ ಕಾರ್ಯಕ್ರಮದ ಬಿಗಿನಿಂಗ್ ನಲ್ಲಿ, ಐ ಥಿಂಕ್ ಮಂಗಳೂರಿನೊಬ್ರು ಗುರು, ಮತ್ತೆ ನೀವು ಡೀಪ್ ಡೈವ್ ಮಾಡಿದ್ರಿ, ಇನ್ನಷ್ಟು ಓದ್ಬೇಕಂತ, ನೀವು ಕಲಿಬೇಕು ಅಂತ ನೀವು ಹಠ ಪಟ್ರಿ. ಸೊ ಇವಾಗ ಟ್ಯಾರೋ ಅಂತ ಹೇಳಿದ್ರೆ ಎನರ್ಜಿ ಇದೆ ಅಂತ ನೀವು ನಂಬ್ತೀರಾ ಹಾಗಾದ್ರೆ? Oh yes, absolutely. I can give more information about that. So ನಾನು ಹೇಳಿದಂಗೆ scientists have already proved universe is completely made up of atoms, molecules, and when there is atoms and molecules, there exists energy. Even we humans are vibrating at some particular frequency. ಇವಾಗ ನೋಡಿ, if a man is sad or depressed, ಅವ್ರ ಫ್ರೀಕ್ವೆನ್ಸಿ ಎಷ್ಟು ಲೋ ಆಗ್ಬಿಟ್ಟಿರುತ್ತೆ ಅಂದ್ರೆ ಇಟ್ ವಿಲ್ ಬಿ ಇನ್ ಸಮ್ 30 hertz or 40 hertz ಓನ್ಲಿ. ಹ್ಯಾಪಿನೆಸ್, ಲವ್, ಸಕ್ಸಸ್ ಇದೆಲ್ಲ ದೇ ಆರ್ ವೈಬ್ರೇಟಿಂಗ್ ಅಟ್ ಸಮ್ 500 to 600 frequencies. Now see the gap, right? It's ಅಜಗಜಾಂತರ ವ್ಯತ್ಯಾಸ ಇದೆ. So how can you expect a man or a person vibrating at such low frequency to attract something which is much more higher, ಅದಕ್ಕಿಂತ ದುಪ್ಪಟ್ಟಾಗಿರುವಂತದ್ದು, ದುಪ್ಪಟ್ and triplet? So that is why we tell people, ನಿಮ್ ಎನರ್ಜೀಸ್ ನ ಚೆನ್ನಾಗಿಟ್ಕೊಳ್ಳಿ. ವೆನ್ ಯುವರ್ ಎನರ್ಜೀಸ್ ಆರ್ ರೈಟ್, ಎವ್ರಿಥಿಂಗ್ ಸ್ಟಾರ್ಟ್ಸ್ ಫಾಲಿಂಗ್ ಇನ್ ಪ್ಲೇಸ್ ಇನ್ ಯೋರ್ ಲೈಫ್. ನೀವ್ ಯಾವ್ದೇ ಜ್ಯೋತಿಷಿನ ಹತ್ರನೂ ಹೋಗೋದ್ ಬೇಡ, ಯಾವ್ದೇ ನ್ಯೂಮರಾಲಜಿಸ್ಟ್ ನಿಮ್ ಲೈಫ್ ಅಲ್ಲಿ ಬೇಕಾಗಲ್ಲ. ಸೊ ಎವ್ರಿಥಿಂಗ್ ಬಿಗಿನ್ಸ್ ವಿತ್ ಮೀ ಅಂದ್ರೆ, ಬಿಕಾಸ್ ಎವ್ರಿಥಿಂಗ್ ರಿವಾಲ್ವ್ಸ್ ಅರೌಂಡ್ ಮೀ ಅಲ್ಲ. ಈಗ ನೀವು ಹೇಳಿದ್ರಿ ಎನರ್ಜಿಯನ್ನ ಯಾರಿಂದ ಶುರು ಮಾಡಬೇಕು, ನನ್ನಿಂದ ಶುರು ಮಾಡಬೇಕು. ಎನರ್ಜಿಯನ್ನ ಯಾರು ದುಪ್ಪಟ್ಟು ಮಾಡಬೇಕಾಗಿರೋದು, ನಾನು ಮಾಡಬೇಕಾಗಿರೋದು. ಸೊ ಎವ್ರಿಥಿಂಗ್ ರಿವಾಲ್ವ್ಸ್ ಅರೌಂಡ್ ಮೀ. ಸೊ ಲೆಟ್ಸ್ ಪುಟ್ ದಿಸ್ ಕ್ವೆಶ್ಚನ್ ದಿಸ್ ವೇ. ನಾನು ನನ್ನ ಎನರ್ಜಿ, ಅಥವಾ ಇವಾಗ ನಾವು ಪ್ರತಿದಿನ ಬೆಳಿಗ್ಗೆ ಎದ್ದು ನಾವು ನಮ್ಮ ರಾಶಿ ಭವಿಷ್ಯ ಹೇಗಿದೆ ಅಂತ ಓದ್ತೀವಿ. ನೀವು ಹೇಳಿದ್ರಿ ಯಾವುದೇ ನ್ಯೂಮರಾಲಜಿಸ್ಟ್ಗೂ ಹೋಗೋ ಅಗತ್ಯನೂ ಇಲ್ಲ ಅಂತ. ಎನರ್ಜಿನ ಕ್ಲೆನ್ಸ್ ಮಾಡೋದು ಮತ್ತೆ ಎನರ್ಜಿನ ಇನ್ಕ್ರೀಸ್ ಮಾಡೋದು, ಶುದ್ಧೀಕರಣ ಮಾಡೋದು ಯಾವ ರೀತಿ ಆಗಿರುತ್ತೆ? ಎಕ್ಸಲೆಂಟ್ ಕ್ವೆಶನ್. ಇದು ಪ್ರತಿಯೊಬ್ಬರೂ ತಿಳ್ಕೋಬೇಕಾದಂತ ವಿಚಾರ, ಎನರ್ಜೀಸ್ ನ ಹೆಂಗ್ ಕ್ಲೆನ್ಸ್ ಮಾಡೋದು ಅಂತ. ಸಿ, ಫಸ್ಟ್ ಥಿಂಗ್, ಬೆಳಿಗ್ಗೆ ಎದೊಳ್ತೀರಾ, ಗ್ರಾಟಿಟ್ಯೂಡ್. ಜಸ್ಟ್ ಸೇ ಗ್ರಾಟಿಟ್ಯೂಡ್. ಐ ಆಮ್ ಥ್ಯಾಂಕ್ಫುಲ್ ಫಾರ್ ಮೈ ಸೋಲ್, my body. I have a healthy body, healthy mind,
ಅಂಡ್ ಐ ಥ್ಯಾಂಕ್ ದ ಯೂನಿವರ್ಸ್ ಅಂಡ್ ನೀವ್ ಇಷ್ಟಪಡೋ ದೈವ. ಸೊ ಯಾರಿದ್ದಾರೆ, ಥ್ಯಾಂಕ್ ಯು. ಸೊ ನಾನು ಕೇಳಿದ್ರೆ ಐ ವುಡ್ ಫಾಲೋ ಮಾ ಕಾಲಿ. Right. So I first say, Ma Kali, thank you for this blissful life that you have given me. Okay, because ಎಷ್ಟೋ ಜನಕ್ಕೆ ನಾಲೆಜ್ ಇರಲ್ಲ ಅಥವಾ ಬಾಡಿ ಸರಿಯಾಗಿರಲ್ಲ, ಹ್ಯಾಂಡಿಕ್ಯಾಪ್ಟ್ ಆಗಿರ್ತಾರೆ. ಸೊ ಅವ್ರು ಎಷ್ಟು ಕಷ್ಟಪಟ್ಟು ಲೈಫ್ ನ ಲೀಡ್ ಮಾಡ್ತಿರ್ತಾರೆ. ನಮಗೆಲ್ಲ ಇದೆ, ಸೊ ಒಳ್ಳೆ ಬುದ್ಧಿ ಇದೆ ಅಂಡ್ ವಿ ಹ್ಯಾವ್ ಫಿಟ್ ಬಾಡಿ. ಸೊ ವಿ ಹ್ಯಾವ್ ಟು ಬಿ ಥ್ಯಾಂಕ್ಫುಲ್ ಫಾರ್ ದಿಸ್. ಸೊ ಎಷ್ಟೋ ಜನ ದೇ ನೆಗ್ಲೆಕ್ಟ್ ಎವ್ರಿಥಿಂಗ್. ಅಯ್ಯೋ ಇದ್ದಿದ್ದೆ ಬಿಡು, ಅದ್ರಲ್ಲಿ ಏನ್ ವಿಶೇಷತೆ. ಅಂದ್ರೆ ಎಲ್ಲೋ ಒಂದ್ ಕಡೆ ನನ್ಗನ್ಸುತ್ತೆ ನಾವ್ ಅಕ್ನಾಲೆಜ್ಮೆಂಟ್ ಮಾಡೋದನ್ನ ಮರ್ತು ಬಿಟ್ಟಿದೀವಿ, ಇದು ರ್ಯಾಟ್ ರೇಸ್ ಅಂತ. ಅಬ್ಸಲ್ಯೂಟ್ಲಿ. ನಾವ್ ಎಷ್ಟು ಬ್ಯುಸಿ ಆಗೋಗಿದೀವಿ ಇನ್ ರೊಟೀನ್ ಲೈಫ್. ನಾನ್ ಹೇಳ್ದಾಗ ಇವನ್ ಐ ವಾಸ್ ಇನ್ ದ ಸೇಮ್ ರ್ಯಾಟ್ ರೇಸ್. ಬೆಳಿಗ್ಗೆ ಎದೋಳು, ಕ್ಯಾಬ್ ಬೋರ್ಡ್ ಮಾಡು, ಹೋಗು ಬಾ ಮಲ್ಕೋ. ಇವಾಗ ವ್ಯೂವರ್ಸ್ ಆಗ್ಲಿ ಯಾರು ಸಬ್ಸ್ಕ್ರೈಬರ್ಸ್ ಇರ್ತಾರೆ, ಅವ್ರು ಹೇಳ್ತಾರೆ ಇಲ್ಲ ಗುರು ಪರವಾಗಿಲ್ಲ, ಇವ್ರೇನೋ ಹೇಳ್ತಾರೆ ಗ್ರಾಟಿಟ್ಯೂಡ್ ಹೇಳು ಅಂತ. ಇಲ್ಲಿ ಬೆಳಿಗ್ಗೆ ಆದ ತಕ್ಷಣ ಹಾಲ್ ತಗೊಂಬ, ಗೀಸರ್ ಸ್ವಿಚ್ ಹಾಕು, ಮಕ್ಳನ್ನ ಆಫೀಸಿಗೆ ರೆಡಿ ಮಾಡ್ಕೋ, ಸ್ಕೂಲಿಗೆ ಬಿಡು, ನಾವ್ ಆಫೀಸಿಗೆ ತಯಾರಾಗ್ಬೇಕು, EMI ಕಟ್ಟು, ಇಷ್ಟು ನಡುವೆ ಗ್ರಾಟಿಟ್ಯೂಡ್ ಅದು ಇದು ಅಂತ ಹೇಳ್ತಾರೆ. ಅಂದ್ರೆ ಎಲ್ಲೋ ಒಂದ್ ಕಡೆ ಟ್ಯಾರೋ ರೀಡಿಂಗ್ ಆಗಿರ್ಬೋದು, ಈಗ ಆಫ್ಟರ್ ಕೋವಿಡ್ ಅಂತೂ ಲಾಟ್ ಆಫ್ ಸ್ವಿಚ್ ವರ್ಡ್ಸ್, ಮತ್ತೆ ಈ ಮನಿ ಅಟ್ರಾಕ್ಷನ್, ಮನಿ ಮ್ಯಾಗ್ನೆಟ್, ಫ್ರೀಕ್ವೆನ್ಸಿ, ಹರ್ಟ್ಸ್, ಎಲ್ಲೋ ಒಂದ್ ಕಡೆ ಐ ಫೀಲ್ ಜೀವನದ ಕಡೆ ಒಲವು ಜನರಿಗೆ ಜಾಸ್ತಿ ಮೂಡಿದೆ. ಅಂಡ್ ನನಗೆ ನಾನು ಅನ್ನೋದೇನಿದೆ, ನಾವು ಅನ್ನೋದೇನಿದೆ, ನಾನ್ ಚೆನ್ನಾಗಿದ್ರೆ ನಾವ್ ಚೆನ್ನಾಗಿರ್ತೀವಿ ಅನ್ನೋ ಒಂದು ಅರ್ಥ ಮೋಸ್ಟ್ಲಿ. ದಿಸ್ ಇಸ್ ವಾಟ್ ಐ ಆಮ್ ಥಿಂಕಿಂಗ್. ಇನ್ನೊಂದೇನಪ್ಪಾ ಅಂತಂದ್ರೆ, ಕಾಮ್ ಆಗಿರಿ, ಕಂಟ್ರೋಲ್ ಯುವರ್ ಬ್ರೀತಿಂಗ್. ಸೊ ಎಷ್ಟೋ ಜನಕ್ಕೆ ಲೈಕ್ ಇಫ್ ಐ ಆಸ್ಕ್ ಯು ಅ ಕ್ವೆಶ್ಚನ್, ಎಷ್ಟು ಜನ ತಮ್ಮ ಉಸಿರನ್ನ ದೇ ಫೀಲ್ ಇಟ್? ನೋ, ಬಿಕಾಸ್ ದೇ ಆರ್ ಸೋ ಬಿಸಿ. ನಾನು ಉಸಿರು ಆಡ್ತಾ ಇದ್ದೀನಿ ಅನ್ನೋದೇ ಮರ್ತು ಹೋಗ್ಬಿಟ್ಟಿರ್ತಾರೆ. ಅಂಡ್ ಇಫ್ ಯು ಹ್ಯಾವ್ ದಟ್ ಕೆಪಬಿಲಿಟಿ ಟು ಕಂಟ್ರೋಲ್ ಯುವರ್ ಬ್ರೆತ್ ಅಲ್ಲ, ಯು ಕ್ಯಾನ್ ಕಂಟ್ರೋಲ್ ಎನಿಥಿಂಗ್ ಇನ್ ಲೈಫ್. ಇವಾಗ ಫಾರ್ ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ, ವೆನ್ ಯು ಆರ್ ಆಂಗ್ರಿ, ಯುವರ್ ಬ್ರೆತ್ ಗೋಸ್ ರಿಯಲಿ ಹೈ. ಅಂಡ್ ಸ್ವಲ್ಪ ಕಾಮ್ ಆಗಿ, ಸ್ವಲ್ಪ your mind becomes calm, your nervous system becomes calm, right? So even medical field allu idanne helodu. Ivaga BP patients bandre, they will first thing check madode pulse estide anta. It will be somewhere around 140 150 irutte, right? So that means they are not controlling their breath. Okay. Hal tarbeka, like nim question ge barbeka. Hal namge I have to ನಮ್ಮ ಫ್ಯಾಮಿಲಿನ ನಾನು ನೋಡ್ಕೋಬೇಕು. ಅವ್ರು ಹಾಲ್ ತರ್ಲಿಲ್ಲ ಅಂದ್ರೆ ಪಾಪ ಮಕ್ಳು ಹಾಲು ಎಲ್ಲಿಂದ ಕುಡಿತಾರೆ? ಸೊ ಇಟ್ಸ್ ಅ ಬ್ಲೆಸ್ಸಿಂಗ್. ಅವ್ರು ಏನ್ ಅನ್ಕೋಬೇಕು, ನಾನು ನನ್ನ ಮಗುವಿಗೆ ಹಾಲನ್ನ ತಂದ್ಕೊಡೋ ಅಷ್ಟು ಕೆಪಾಸಿಟಿ ದೇವರು ಕೊಟ್ಟಿದ್ದಾರೆ. ಗ್ರಾಟಿಟ್ಯೂಡ್. ಅಂದ್ರೆ ಇಷ್ಟಾದ್ರೂ ಇದೆಯಲ್ಲಪ್ಪ, ಇಷ್ಟಾದ್ರೂ ಇದೆ. ಕೆಲವ್ರಿಗೆ ಅದು ಇರಲ್ವಾ ಸರ್? ಯಾವ್ದೋ ಗುಡ್ಸ್ ನಲ್ಲಿ ಇರ್ತಾರೆ, ಹಾಲ್ ತರಕೋ ಅವ್ರ ಹತ್ರ ದುಡ್ಡು ಇರಲ್ಲ, ದೇ ವಿಲ್ ಬಿ ಸ್ಟ್ರಗ್ಲಿಂಗ್. ನನಗೆ ದೇವ್ರು ಇಷ್ಟಾದ್ರೂ ಕೊಟ್ಟಿದ್ದಾನೆ, ಹಾಲು ತರೋ ಕೆಪಾಸಿಟಿ ಕೊಟ್ಟಿದ್ದಾನೆ, ನನ್ನ ಫ್ಯಾಮಿಲಿನ ಲೈಕ್ to look forward after the family ಅನ್ನೋ ಕೆಪಾಸಿಟಿ ಕೊಟ್ಟಿದ್ದಾನೆ. ಸೊ ಒಂದು ಗ್ರಾಟಿಟ್ಯೂಡ್ ದೇವರಿಗೆ ಸಲ್ಲಿಸುವಂತದ್ದು ಪ್ರತಿನಿತ್ಯ. ಹಾಸಿಗೆದಷ್ಟು ಕಾಲ್ ಚಾಚು ಅಂತ ನಾನಂತ ಹೇಳಲ್ಲ, ಬಿಕಾಸ್ ಜಾಸ್ತಿ ಇದ್ದಷ್ಟು ಒಳ್ಳೇದು ಮನುಷ್ಯನಿಗೆ. ಅದು ಬಾಂಧವ್ಯ, ಪ್ರೀತಿ ಆಗಿರ್ಬೋದು ಅಥವಾ ಹಣನೂ ಆಗಿರ್ಬೋದು, ಅದು ಬೇರೆಯವ್ರಿಗೆ ಒಂದು ಕೊಡುಗೆ ದಾನಿಯಾಗಿ ಕೂಡ ನಾವು ಹೊರಹೊಮ್ಬೋದು. ಓಕೆ, ಆದ್ರೆ ಇಲ್ಲಿ ನಾನು ಕೇಳುವಂತ ಪ್ರಶ್ನೆ ಏನಂತ ಹೇಳಿದ್ರೆ, ನಾವು ಗ್ರಾಟಿಟ್ಯೂಡ್ ನ ಸಲ್ಲಿಸ್ತೀವಿ. ಕೆಲವು ಕಡೆ ಅಂದ್ರೆ ಎಷ್ಟೋ ಜನ ನಂಬ್ತಾರೆ ಇದು ದೃಷ್ಟಿ ಅದಿದಂತೆಲ್ಲ. ಇವಾಗ ನಾನು ಈ ಪಾಡ್ಕಾಸ್ಟ್ ಮಾಡದ ಆದ್ಮೇಲೆ ನಾನು ಮನೆಗೆ ಹೋಗಿ ನಾನು ಉಪ್ಪು ನೀರಿನಲ್ಲಿ ಸ್ನಾನ ಮಾಡಿ ನಾನು ಕ್ಲೆನ್ಸ್ ಮಾಡಬಹುದಾ ನನ್ನ ಎನರ್ಜಿನ? ಯಾಕಂದ್ರೆ ದಿಸ್ ಒನ್ಸ್ ಅಗೇನ್ ಗೋಸ್ ಬ್ಯಾಕ್ ಟು ದ ಏಜ್ ಓಲ್ಡ್ ಫಿಲಾಸಫಿ. ಎಲ್ಲಾದ್ರೂ ನಾವು ಹೊರಗಡೆ ಹೋಗಿ ಮನೆ ಒಳಗಡೆ ಬಂದಾಗ ನಾವು ಕಾಲ್ನ ತೊಳ್ಕೊಂಡು ಹೊರಗಡೆನೆ ತೊಳ್ಕೊಂಡು ಮನೆ ಒಳಗಡೆ ಹೋಗ್ತೀವಿ. ಈಗ ಆತರ ಮಾಡಕ್ ಆಗಲ್ಲ. ಆದ್ರಿಂದ ಸೊ ಒನ್ಸ್ ಅಗೇನ್ ಎನರ್ಜಿ ಕ್ಲೆನ್ಸ್ ಮಾಡ್ಬೇಕಾದ್ರೆ ಈ ರಾಕ್ ಸಾಲ್ಟ್ ಬಾತ್ ಅಥವಾ ಕೆಲವೆಲ್ಲ ಎನರ್ಜಿ ಕ್ಲೆನ್ಸರ್ ಪೌಡರ್ಸ್ ಅಂತ ಸಿಗುತ್ತೆ. ಐ ಹ್ಯಾವ್ ಟು ಆಸ್ಕ್ ದಿಸ್ ಬಿಕಾಸ್ ಯು ಆರ್ ಎನ್ ಎಕ್ಸ್ಪರ್ಟ್. ಅದಕ್ಕೋಸ್ಕರ ಇದು ಎಷ್ಟು ಒಬ್ಬ ಸಾಮಾನ್ಯ ಮನುಷ್ಯನಿಗೆ ಇದು ಯಾವ ರೀತಿ ವರ್ಕೌಟ್ ಆಗುತ್ತೆ? ಬ್ಯೂಟಿಫುಲ್ ಕ್ವೆಶ್ಚನ್. ಈ ಸಾಲ್ಟ್ ವಾಟರ್ ಬಾತ್ ಅನ್ನೋದು ಇವಾಗಿಂದ ಒಂದು ಟ್ರೆಡಿಷನ್ ಅಲ್ವೇ ಅಲ್ಲ. ಇವನ್ ಪೂರ್ವ ಕಿಂಗ್ಸ್ ಯೂಸ್ ಟು ಡೂ ದಟ್. ನೀವ್ ಎಷ್ಟೋ ಜನ ಬಿಲೀವ್ ಮಾಡಲ್ಲ, ಇವನ್ ಸೇಟು ಮನೆಗಳಿಗೆ ಇವತ್ತು ನಮ್ಗೆ ಇದು ನೋಡ್ಲಿಕ್ಕೆ ಸಿಗುತ್ತೆ. ಅವ್ರ ಮ್ಯಾಟ್ ಕೆಳಗಡೆ, ಡೋರ್ ಮ್ಯಾಟ್ ಕೆಳಗಡೆ ದೇ ಪುಟ್ ರಾಕ್ ಸಾಲ್ಟ್, ಸೊ ದಟ್ ಯಾವ್ದೇ ವ್ಯಕ್ತಿ ಅವ್ರ ಮನೆ ಒಳಗೆ ಎಂಟರ್ ಆದ್ರೂನು they will step on that mat. So ಅವ್ರದ್ದು ಏನೇ ನೆಗೆಟಿವ್ ಎನರ್ಜೀಸ್, ಏನೇ ಇಂಟೆನ್ಷನ್, that rock salt will pick it up immediately and then they get in. Okay, so rock salt ಅನ್ನೋದು it's a very very traditional thing and we follow it till today. At least weekly, ನಾನ್ ಹೇಳೋ ಪ್ರಕಾರ, because
ಸಿ ನೀವು ಹೊರಗಡೆ ಹೋಗ್ತಾ ಇರ್ತೀರಾ ಆನ್ ಡೈಲಿ ಬೇಸಿಸ್, ಯು ವಿಲ್ ಇಂಟ್ರಾಕ್ಟ್ ವಿತ್ ಸೋ ಮೆನಿ ಪೀಪಲ್. ಅವ್ರ ಇಂಟೆನ್ಷನ್ ಏನು ನಮಗೆ ಗೊತ್ತಿರಲ್ಲ. ಯು ಪಿಕ್ those energies and it will get trapped in your aura. See, ನಮ್ಮ aura ಇರೋದೇ maybe 6 inches out of our physical body. So when those energies start trapping at some point, ಆ 6 inches complete ಆಗ್ಬಿಡುತ್ತೆ and it will start affecting your physical body. That is when ನಿಮ್ಗೆ mood swings ಆಗೋದು, ಇರಿಟೇಷನ್ ಆಗೋದು, ಸುಮ್ನೆ ಜಗಳ ಮಾಡೋದು, ಫ್ಯಾಮಿಲಿ ಮೆಂಬರ್ಸ್ ಮೇಲೆ ಕಿರ್ಚಾಡೋದು. So all these things will happen. Why? Because of your energies. ಸೊ ನೀವು ಬೇರೆಯವ್ರ ಎನರ್ಜೀಸ್ ಪಿಕ್ ಮಾಡಿ ನಿಮ್ಗೆ ಹೆಂಗಾಗೋಗಿರುತ್ತೆ ಅಂದ್ರೆ ಹೆಂಗ್ ಹೊಡಿತಾ ಇರುತ್ತೆ ಲೆಫ್ಟ್ ಅಂಡ್ ರೈಟ್. ಸೊ ದಟ್ ಇಸ್ ವೈ ವಿ ನೀಡ್ ಟು ಡೂ ಸಾಲ್ಟ್ ವಾಟರ್ ಬಾತಿಂಗ್. ಸೊ ಏನಿಲ್ಲ, ಇಟ್ಸ್ ಅ ವೆರಿ ಸಿಂಪಲ್ ಪ್ರೊಸೆಸ್. ಟೇಕ್ ಅ ಬಕೆಟ್ ಆಫ್ ವಾಟರ್, ಅದಕ್ಕೊಂದು ರಾಕ್ ಸಾಲ್ಟ್ ಅಥವಾ ಪಿಂಕ್ ಹಿಮಾಲಯನ್ ಸಾಲ್ಟ್ ನ 3 ಸ್ಪೂನ್ಸ್ ಹಾಕಿ ಅಂಡ್ ಜಸ್ಟ್ ಬಾತ್ ಇಟ್ and visualize that whatever energy is trapped in your aura is getting cleansed then and there. ಸೊ ಇದನ್ನ ನೀವು ವೀಕ್ಲಿ, ಐ ವುಡ್ ಸೇ ಎವ್ರಿ ಆಲ್ಟರ್ನೇಟ್ ಡೇಸ್ ಮಾಡಿದ್ರೆ ಬಹಳ ಒಳ್ಳೇದು. ಬಿಕಾಸ್ ತುಂಬಾ ಹೊರಗಡೆ ಓಡಾಡೋದ್ರಿಂದ ದೇ ವಿಲ್ ಅಟ್ರಾಕ್ಟ್ ಎನರ್ಜೀಸ್. ಸೊ ವಿ ಹ್ಯಾವ್ ಟು ಕ್ಲೆನ್ಸ್ ಇಟ್ ದೆನ್ ಅಂಡ್ ದೇರ್. ಇಲ್ಲಾಂದ್ರೆ ಇಟ್ ವಿಲ್ ಸ್ಟಾರ್ಟ್ ಅಕ್ಯುಮುಲೇಟಿಂಗ್. ಇವಾಗ ಮನೆ ಕಸ ಹೊಡಿಲಿಲ್ಲ ಅಂದ್ರೆ ಕಸ ಹಂಗೆ ಬಿಟ್ಟು ಇಟ್ ವಿಲ್ ಸ್ಟಾರ್ಟ್ ಸ್ಟಿಂಕಿಂಗ್ ಅಟ್ ಸಮ್ ಪಾಯಿಂಟ್. ಧೂಳಿನ ಮನೆ ಆಗ್ಬಿಡುತ್ತೆ. ಸೊ ದಟ್ಸ್ ದ ರೀಸನ್ ವಿ ಹ್ಯಾವ್ ಟು ಕ್ಲೆನ್ಸ್ ಇಟ್. ನಮ್ ದೇಹ ಸಹ ಕಸ ಅಕ್ಯುಮುಲೇಟ್ ಆಗ್ತಾ ಇರುತ್ತೆ. ಸೊ ದ ಮೋರ್ ಯು ಕ್ಲೆನ್ಸ್ ಅಲ್ಲ, ಶಾಂತವಾಗಿರ್ತೀರಾ. ದಿಸ್ ಐ ಕ್ಯಾನ್ ಗ್ಯಾರಂಟಿ ಯು. ಓಕೆ, ಸೊ ಇವಾಗ ನಾವು ಆಲ್ಮೋಸ್ಟ್ ಇವಾಗ ಒಂದು 10-15 ನಿಮಿಷ ಆಗಿದೆ ಮಾತಾಡಿ. ನಾವು ಮಾತಾಡಿದೇನಂತ ಹೇಳಿದ್ರೆ, ನಾನು ಫಸ್ಟ್ ಕರೆಕ್ಟ್ ಆಗಿದ್ರೆ ನಾವು ಚೆನ್ನಾಗಿರ್ತೀವಿ ಅನ್ನೋದ್ರ ಒಂದು ಬೇಸ್. ನನ್ನನ್ನ ನಾನು ಕರೆಕ್ಟ್ ಆಗಿ ಇಟ್ಕೊಂಡ್ರೆ, ನನ್ನ ಚಕ್ರಾಸ್ ಅಥವಾ ನನ್ನ ಎನರ್ಜೀಸ್ ನಾನು ಅಲೈನ್ ಮಾಡಿದ್ರೆ, ಚಕ್ರ ಗಿಕ್ರ ಏನಿದೆ ಅದೆಲ್ಲ ಇಟ್ ವಿಲ್ ಫಾಲ್ ಇನ್ ಪ್ಲೇಸ್. ಓಕೆ, ಈಗ ನನ್ನ ಅಭಿವೃದ್ಧಿ, ವಿ ಆರ್ ಟಾಕಿಂಗ್ ಅಬೌಟ್ ಅ ವೆರಿ ಸೆಲ್ಫಿಶ್ ಟಾಪಿಕ್ ಇವತ್ತು, ಆಯ್ತಾ? ಅಂದ್ರೆ ನಾನ್ ಚೆನ್ನಾಗಿದ್ರೆ ನಾವು ಚೆನ್ನಾಗಿರ್ತೀವಿ ಅನ್ನೋದರ ಮೂಲ ಇಟ್ಕೊಂಡೇ ಮಾತಾಡುವ. ನಾನು ಅನ್ನೋದು ಎಷ್ಟು ಇಂಪಾರ್ಟೆಂಟು, ನನಗೆ ಬೇಕಾಗಿರುವ ಅಗತ್ಯತೆಗಳು ಕೂಡ ಅಷ್ಟೇ ಇಂಪಾರ್ಟೆಂಟ್. ಇವಾಗ ನೋಡಿ, ಹಿಂದಿನ ಟೈಮಲ್ಲೆಲ್ಲ ನಾವು ವಿ ವರ್ ವೆರಿ ಹ್ಯಾಪಿ ವಿತ್ ಪೇಜರ್, ವಿ ವರ್ ವೆರಿ ಹ್ಯಾಪಿ ವಿತ್ ದೊಡ್ಡ ಮೊಬೈಲ್. ಇವಾಗ ಒಂದೊಂದ್ ದಿನಕ್ಕೆ ಒಂದೊಂದು ಮೊಬೈಲ್ ಲಾಂಚ್ ಆಗ್ತಾ ಇದೆ ಅಂಡ್ ಕೈಗೆ ಎಡ್ಕೋ ದರ. ಇವಾಗ ಎಲ್ಲರ ಹತ್ರನೂ ಕೂಡ, ಇವಾಗ ನನ್ನ ಹತ್ರ ಯಾವ್ದೋ ಒಂದು ಬ್ರ್ಯಾಂಡ್ ಇರ್ಬೋದು, ನನಗಿಂತ ಕಡಿಮೆ ಸಂಬಳ ತಗೊಳ್ಳೋರು ಅಥವಾ ಎಕನಾಮಿಕಲಿ ವೀಕ್ ಆಗಿದ್ರು ಕೂಡ, ಬಟ್ ಅವ್ರ ಹತ್ರ ಆ ಒಂದು ಆಸ್ಪಿರೇಷನಲ್ ವ್ಯಾಲ್ಯೂ ಅಂತ ಇರುತ್ತೆ. ಇಲ್ಲ, ನನಗೆ ತಗೊಳ್ಳೇಬೇಕು, ಹೇಗಾದ್ರೂ ಮಾಡಿ ನಾನು ತಗೋತೀನಿ ಅಂತ ಹೇಳಿ EMI ತಗೋತಾರೆ. ಹಣ ಅನ್ನೋದು ಬಹಳ ಬಹಳ ಮುಖ್ಯ ಪಾತ್ರ ಎಷ್ಟೋ ಜನರ ಲೈಫಲ್ಲಿ. ಕೆಲವರು ಹೇಳ್ತಾರೆ ಹಣ ಇರೋರು ಏನ್ ಹಣ ಅಂತ, ಆದ್ರೆ ಆ ಹಣ ಪಡೆಯೋದಕ್ಕೆ ತುಂಬಾ ಕಷ್ಟಪಟ್ಟಿರ್ತಾರೆ. ಎಲ್ಲ ಇರೋರು ಎಲ್ಲ ಬಿಡಪ್ಪ ಪರವಾಗಿಲ್ಲ ಹಣ ಗಿಣ ಅಂತ ಫಿಲಾಸಫಿ ಮಾತಾಡ್ಬೋದು. ಬಟ್ ಇಲ್ಲಿ ವಿ ಆರ್ ಟಾಕಿಂಗ್ ಅಬೌಟ್ ಡಿಸ್ಕವರಿಂಗ್ ಲೈಫ್. ಮನಿ ಮ್ಯಾಗ್ನೆಟ್, ಸ್ವಿಚ್ ವರ್ಡ್ಸ್, ಪ್ರತಿದಿನ ಪ್ರಾರ್ಥನೆ ಮಾಡೋದು ನನಗೆ ಹಣ ಕೊಡು, ಲಕ್ಷ್ಮಿ, ಕುಬೇರ, ಇವರೆಲ್ಲರೂ ಎಷ್ಟು ಇಂಪಾರ್ಟೆಂಟ್ ನಮ್ಮ ಲೈಫ್ ಅಲ್ಲಿ, ಅಂದ್ರೆ ಇವತ್ತಿನ ದಿನಕ್ಕೆ. ಹಣ ಅನ್ನೋದು ಇವಾಗಂತೂ ಬೇಕೇ ಬೇಕು. ನೀವು ಹೊರಗಡೆ ಕಾಲಿಟ್ರೆ ಸಾಕು, ಹಣ ಬೇಕು. ನಾನು ಹಾಲದ ಎಕ್ಸಾಂಪಲ್ ಕೊಟ್ಟೆ. ಐ ಆಮ್ ಶ್ಯೂರ್ ಒಂದು ಕಮೆಂಟ್ ಬಂದೇ ಬರುತ್ತೆ, ಹಾಲು ಇವತ್ತು ತರೋದೇ ಬೇಡ, ಹಣ ಜಾಸ್ತಿ ಆಗಿದೆ, ನಿಮ್ ಗ್ರಾಟಿಟ್ಯೂಡ್ ನಿಮ್ಗೆ ಇಟ್ಕೋ ಅಂತ. See, the basic thing is, ಹಣ ಸಂಪಾದನೆ ಮಾಡ್ಬೇಕು ಅಂದ್ರೆ ಹೆಂಗ್ ಬೇಕಾದ್ರೂ ಮಾಡ್ಬೋದು. ಇವಾಗ ನೀವು ನಾವು IT ನಲ್ಲಿ ಹೋಗ್ತೀವಿ, ನಮ್ಗೆ ತಿಂಗಳಿಗೆ ಇಷ್ಟು ಸಂಬಳ ಅಂತ ಬರುತ್ತೆ. ಬಟ್ ಮನಿ ಮ್ಯಾನೇಜ್ಮೆಂಟ್ ಅನ್ನೋದು ಯಾರಾದ್ರೂ ಮಾಡ್ತಿದಾರಾ? ಆರ್ ದೇ ಪ್ಲಾನಿಂಗ್ ಇಟ್ ಸ್ಟ್ರಾಟಜಿಕಲಿ ಇಸ್ ಮೈ ಕ್ವೆಶ್ಚನ್.